ಹಬ್ಬ ಹೊಟ್ಟೆ ತುಂಬ ಮಸ್ತ್ ಊಟ ಆಯ್ತು. ಇವಾಗ ತಲೆ ಮಸ್ತ್ ಓಡ್ತಾ ಇದೆ. ಆ ಗೌಡನ ಮನೆ ಯಾವಾಗೂ ಒಂದ್ಸಲ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಆ ಕಡೆ ಹೋಗಿದ್ದೆ. ಯಾವಾಗ ಆ ಕಡೆನೇ ಇದೆ ಅಲ್ಲ ಅದು. ಈಗ ನೆನಪಾಯ್ತು. ಎಸ್, ಆದರೂ ನಾನು ಹುಷಾರಾಗಿ ಹೋಗ್ಬೇಕು. ನಾನು ಆ ಮನೆಗೆ ಹೋಗಿದ್ದಾಗಲಿ, ನಾನು ಆ ಮನೆಯ ಕಡೆ ಹೋಗ್ತಾ ಇರೋದಾಗಲಿ ಯಾರೂ ನೋಡಬಾರ್ದು. ಹಂಗೆ ಹೋಗ್ಬೇಕು ಇವಾಗ. ಅದು ಅಲ್ಲದೆ ಆ ಏರಿಯಾ ಕಡೆ ಭಾಳ ಜನ ಇದ್ದಾರಪ್ಪ, ಗಂಡು ಬೆಕ್ಕುಗಳೆಲ್ಲ. ಅವಾಗ ಮತ್ತೆ ಅವ್ರು ಯಾರಾದ್ರೂ ಬಂದು ನನಗೆ ಡವ್ ಹೊಡೆದ್ಬಿಟ್ರೆ, ಕಣ್ಣು ಹೊಡೆದ್ಬಿಟ್ರೆ ಅವಾಗ ನಾನೇನು ಮಾಡೋದು? ಅದಕ್ಕೆ ಬಹಳ ಹುಷಾರಾಗಿ ಹೋಗ್ಬೇಕು. ಮೊದಲೇ ಈ ಊರಿನಲ್ಲಿನೇ ಇಷ್ಟು ಚೆನ್ನಾಗಿರೋ ಇಂಥ ಬ್ಯೂಟಿಫುಲ್ ಲೇಡೀಸು ಅಲ್ಲ, ಗರ್ಲ್ ಕ್ಯಾಟ್ ಅಂದರೆ ನಾನೇ ಇರೋದು. ಮತ್ತೆ ನನಗೇನಾದರೂ ಕಣ್ಣು ಬಿಟ್ಬಿಟ್ರೆ ಅಯ್ಯೋ ದೇವ್ರಿ, ಇಲ್ಲಪ್ಪ, ಭಾಳ ಹುಷಾರಾಗಿ ಹೋಗ್ಬೇಕು ಇವಾಗ. ಲೋ ನಂದ್ಯಾ, ಬಂದೆ ನೋಡ್ಲಾ ಹೆಂಗೆ ಮಾಡ್ತೀನಿ ನೋಡಿ ಇವಾಗ. ಇನ್ನೊಂದು ಸಲ ನಮ್ಮ ಅಕ್ಕನ ತಂಟೆಗಲ್ಲ, ನಮ್ಮ ಅಕ್ಕನ ಕನಸ್ನಾಗ ನೆನೆಸ್ಕೊಳಕು ಹೆದರ್ಕೋಬೇಕು ನೀನು. ಹಂಗೆ ಮಾಡ್ತೀನಿ ನೋಡು. ಇದೆ ಅಲ್ಲ ಊರು ಗೌಡನ ಮನೆ. ಮನೆ ಅಷ್ಟ ದೊಡ್ಡದು, ಮನೆಯಾಗಿರೋ ಮಂದಿಗಳ ಮನಸ್ಸೆಲ್ಲ ಸಣ್ಣದು. ತಂದಿ ನೆಟ್ಟಗಿದ್ದಿದ್ರ ಮಗನೂ ನೆಟ್ಟಗಿರ್ತಿದ್ದ. ತಂದಿನ ನೆಟ್ಟಗಿಲ್ಲ, ಇನ್ನು ಮಗ ಏನು ನೆಟ್ಟಗಿರ್ತಾನ? ಈಗಲೇ ಯಾರೂ ಕಾಣಿಸ್ತಾ ಇಲ್ಲ ಅಕ್ಕಪಕ್ಕ. ಈಗಲೇ ಸುಖಾಸುಗ ಒಳಗಡೆ ಹೋಗ್ಕೋಬೇಕು. ಯಾರಾದರೂ ಅದಾರನ? ಇಲ್ಲ, ಸದ್ಯಕ್ಕೆ ಯಾರೂ ಇಲ್ಲ. ಬೇಗ ಹೋಗ್ಬಿಡ್ಬೇಕು ಒಳಗಡೆ. ಇದು ಬಂಕ ಅನಿಸ್ತೈತಿ. ಇಲ್ಲಿಂದನೇ ಕೆಲಸ ಚಲೋ ಮಾಡೋಣ. ಬೇಡ ಬೇಡ ಬೇಡ, ಮೊದಲು ಆ ಲೋಫರಂದು ಬೆಡ್ರೂಮ್ ಕಂಡುಹಿಡಿಬೇಕು. ಆ ಬೆಡ್ರೂಮಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಇಲ್ಲಿಗೆ ಬರೋಣ. ಯಾಕಂದ್ರೆ ಇಲ್ಲಿ ನಾನು ಕೆಲಸ ಮುಗಿಯೋಷ್ಟಕ್ಕೆ ನನಗೆ ಸಾಕಾಗೋತಂದ್ರೆ ಇಲ್ಲ ಇಲ್ಲ ಇಲ್ಲ, ಮೊದಲು ಆ ಲೋಫರನ್ನು ಬೆಡ್ರೂಮ್ ಕಂಡು ಹಿಡಿದು ಅಲ್ಲಿ ಕೆಲಸ ಚಲೋ ಮಾಡ್ತೀನಿ. ಆದರೆ ಇಷ್ಟು ದೊಡ್ಡ ಮನ್ಯಾಗ ಅವನು ಬೆಡ್ರೂಮ್ ಮನೆ ಹೆಂಗೆ ಕಂಡುಹಿಡಿಯೋದು? ಇನ್ನೇನು ಆ ಲೋಫರಂದು ಫೋಟೋ ಅವನ ರೂಮ್ನಾಗ ಇರ್ತೈತಿ ಅಷ್ಟೇ. ಮೊದಲು ಹೋಗಿ ಅವನು ಕಾಣಿನ ಕಂಡುಹಿಡಿಬೇಕು. ಚಿನ್ ಚಿಜಿನ್ ಚಿಜನ್ ಚಿಜನ್ ಚಿನ್ ಚಿಜಿನ್ ಚಿಜಿನ್ ಚಿಜನ್. ಅಬ್ಬಾ, ಸದ್ಯಕ್ಕೆ ಯಾರೂ ಕಾಣಿಸ್ತಾ ಇಲ್ಲ ಅಂತ ಅವನು ಕೊನೆಗೆ ಹೋಗ್ಕೊಂಡ್ಬಿಡ್ತೀನಿ. ಇದ ಆ ಲೋಫರನ್ ಕಾಣಿ. ಯಾಕಂದ್ರೆ ಅಲ್ಲಿ ಮ್ಯಾಲೆ ಆ ಲೋಫರಂದ ಏನೈತಿ ಫೋಟೋ ಐತಿ. ಈ ಮನೆಗೆ ಒಂದ್ಸಲ ಬಂದು ಹೋಗಿ ನಾನು, ಭಾಳ ದಿನ ಆಗಿತ್ತಲ್ಲ, ಅದಕ್ಕೆ ಮರೆತು ಬಿಟ್ಟಿದ್ದೆ. ರಾಣಿ, ಆಪರೇಷನ್ ಸ್ಟಾರ್ಟ್ ಮಾಡು. ನೀವೆಲ್ಲರೂ ಕಣ್ಣು ಮುಚ್ಚ್ರಿ. 1 2 3 ಸ್ಟಾರ್ಟ್. ಎಸ್, ನಾ ಬಂದಿರೋ ಕೆಲಸ ಮುಗೀತು. ಇವಾಗಿದೆ ಆ ನನ್ನ ಮಗನಿಗೆ ಇಲ್ಲಿ ಬಂದು ಇದಿಷ್ಟು ಸ್ವಚ್ಛ ಮಾಡಿಸ್ತೀಗೆ ಅವನಿಗೆ ತಲೆ ಅನ್ನೋದು ಕೆಟ್ಟ ಹೋಗ್ಬಿಟ್ಟಿರುತ್ತೆ. ಅವರು ಸೋಪ್ ಪೌಡರ್ ಹಾಕೊಳ್ಳಿ, ಏನಾರ ಹಾಕೊಳ್ಳಿ, ಇದ್ರ ವಾಸನೆ ಹೋಗ್ಬೇಕಂದ್ರೂ ಮಿನಿಮಮ್ ಅಂದ್ರೆ 1 ವಾರ ಬೇಕು. ಆ ನನ್ನ ಮಗ ಹೆಂಗೆ ಕೋಣೆಗೆ ಬಂದು ಮುಕ್ಕೋತಾನೆ ನಾನು ನೋಡೇ ಬಿಡ್ತೀನಿ. ಈ ವಾಸನೆಗೆ ಅವನಿಗೆ ತಲೆ ತಿರುಗಿ ಚಕ್ಕರ ಬಂದು ಬಿದ್ದು ಎಂತ ಇಲ್ಲ ಅಂದ್ರೂ 4 ದಿನನಾರ ಊಟ ಬಿಡ್ತಾನವ. ಇಷ್ಟು ಸಾಕೀಗ ಸದ್ಯಕ್ಕೆ ಅವನಿಗೆ ಶಿಕ್ಷೆ. ನಮ್ಮ ಅಕ್ಕನ ತಂಟೆಗೆ ಬರಲಿ ಇನ್ನೊಂದ್ಸಲ, ಇನ್ನ ನೋಡ್ತಾನ ಅವನು. ಇನ್ನ ಏನು ಮಾಡ್ತೀನಿ ನೋಡ್ಲಿ ಅವನು. ಯವ್ವ, ನಂಗೊಂದು ಕಪ್ ಚಹಾ ತಗೊಂಬಾಬೆ. ನಾ ಇಲ್ಲೇ ನನ್ನ ಕೊನೆಯಾಗಿರ್ತೀನಿ ನೋಡು. ಆತ್ ತಗೊಳ್ಳೋ. ಯಪ್ಪ, ಮುಂಜಾನಿಂದ ಹೊಲ್ದಾಗ ನಿಂತು ಕೆಲಸ ಮಾಡಿಸಿ ಸಾಕಾಗೋಗ್ಬಿಟ್ಟೈತಿ. ಒಂದು ಸ್ವಲ್ಪ ಕೊನೆಗೆ ಹೋಗಿ ಮಕ್ಕೊಂಡೆ ಅಂದ್ರೆ ಆರಾಮ್ ಅನಿಸ್ತೈತಿ. AC ಹಾಕ್ಕೊಂಡು ಮಕ್ಕೊಂಡ್ಬಿಡ್ತೀನಿ ಆರಾಮಾಗಿ. ಈ ಲೋಫರ್ ನನ್ನ ಮಗ ಬಂದ ಅನಿಸ್ತೈತಿ. ಇಲ್ಲಿಂದ ಮೊದಲು ಸೈಡಿಗೆ ಸರ್ಕೋಬೇಕು ನಾನು. ಯವ್ವ, ಯಪ್ಪ, ಲಗುನ ಬರ್ರಿ ನನ್ನ ಕೊನೆಗೆ, ಲಗುನ ಬರ್ರಿ. ಏನು ವಾಸನೆ ಇದು? ಯಪ್ಪ, ನನಗೆ ಉಸಿರ ತಗೊಳಕ್ಕಾಗವಲ್ದು. ನನ್ನ ಕಾಣಿ ತುಂಬ ಯಾವ್ದು ಬೆಕ್ಕ ಬಂದು ಹೇದು ಬಿಟ್ಟೈತಲ್ಲೂ. ಏನು ವಾಸನೆ ಇದು? ನಾ ತಿಂದಿದ್ದಲ್ಲ.
ಹೊರಗಡೆನ ಕಕ್ಕಂಗಾಗುತ್ತೆ. ಏನು ವಾಸನೆ ಇವ ಮಾರಾಯ, ಇದು ಬೆಕ್ಕಿಂದು. ಏ ಬೆಕ್ಕನ ನಾಯಿ ಇದು ಬಂದು ಹೇಳ್ತಿದ್ದು ಈ ನಮ್ನಿ ವಾಸನಿನ. ಮೊನ್ನೆ ಹೊಸ ಬೆಡ್ಶೀಟ್ ಆನ್ಲೈನಾಗ ನೋಡಿ ಆರ್ಡ್ರ್ ಮಾಡಿ ತರಿಸಿ ಇನ್ನು ಇವತ್ತರ ಹಾಸಿನಿ. ಒಂದು ಸಲನೂ ಅದ್ರ ಮೇಲೆ ಮುಕ್ಕೊಂಡಿಲ್ಲ. ಯಾವ್ದನ ಬೆಕ್ಕನ ಬಂದು ಹೋಗ್ಬಿಟ್ಟಿದ್ದಲ್ಲೋ ಮಾರಾಯ ನನ್ನ ಕೋಣ್ಯಾಗ. ಇನ್ನು ಒಂದೇ ನಿಮಿಷ ನಾನೇನಾರು ಇಲ್ಲಿ ನಿಂತ್ಕೊಂಡೆ ಅಂದ್ರೆ ಅಷ್ಟ ನನ್ನ ತಲೆ ತಿರುಗಿ ಚಕ್ಕರ್ ಬಂದು ಬಿದ್ದೋಕ್ಕಿನೋ ಮಾರಾಯ ಈ ಸ್ಮೆಲ್ಲಿಗೆ. ಯಪ್ಪ ಯಪ್ಪ ಯಪ್ಪ, ಯಾ ನಮ್ನಿ ಸ್ಮೆಲ್ ಆಯ್ತು ಮಾರಾಯ ಇದೆ. ಬೆಕ್ಕು ಹೊಟ್ಟಿಗೆ ಏನು ತಿಂದೈತ ಏನು, ಈ ನಮ್ನಿ ಕೊಟ್ರೆ ಹೇಳ್ತೈತಲ್ಲೋ ಮಾರಾಯ. ಇದ್ರ ವಾಸನೆ ಹೆಂಗೆ ತಡ್ಕೊಲಪ್ಪ ನಾನು. ಲೋಫರ್ ನನ್ನ ಮಗನೇ, ಹೆಣ್ಮಕ್ಳಿಗೆ ಚುಡಾಯಿಸಿತ್ತೇನ ನೀನು? ನೋಡ ಇನ್ನ ಮುಂದೆ ನೋಡು ಹೋಗಿ ನೀನು, ಇನ್ನ ಡಂಬರಾಟ ಏನೇನೈತೆ ಅಂತಂದು. ನಾನಿನ್ನ ಇಲ್ಲೇ ಇರಬಾರ್ದು, ಇಲ್ಲಿಂದ ಓಡಿ ಹೋಗಿ ಮೊದಲು ನಮ್ಮ ಮನೆ ಸೇರ್ಕೋಬೇಕು. ಯಾಕಂದ್ರೆ ಇವ್ರು ಬಂದು ಹುಡುಕಾಡೋಷ್ಟಿಗೆ ನಾನು ಇಲ್ಲಿ ಹಾಕೋಬಾರ್ದು. ಮತ್ತಿದ್ರ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ರಾಣಿ ಎಸ್ಕೇಪ್. ಯಪ್ಪ, ನನ್ನ ಕೊನೆಗಿರೋ ವಾಸನೆಗೆ ನನಗೆ ಯಪ್ಪ ಉಸಿರಾಡೋಕ್ಕಾಗವಲ್ದು. ಆರಾಮಾಗಿ ಬಂಕದಾಗ ಕುತ್ಕೋತೀನಪ್ಪ ಯಪ್ಪ. ಆ ವಾಸನೆಗೆ ಚಕ್ರ ಬಂದಂಗೆ ಹಾಕೊಂತೈತು ಮಾರಾಯ ಯಪ್ಪ. ನನ್ನ ಕ್ವಾಣ್ಯಾಗಷ್ಟ ಮಾಡಿತ್ತಂತ ಅನ್ಕೊಂಡಿದ್ದೆ ನಾನು. ಇಲ್ಲಿ ಬಂಕದಾಗ ಬಂದು ಮಾಡಿಬಿಟ್ಟಿದ್ದೆ ಸಂಡಾಸ. ಮನೆ ತುಂಬ ಬಂದು ಎದ್ದು ಬಿಟ್ಟಿತ್ತಲ್ಲ. ಈ ವಾಸನೆಗೆ ನನಗೆ ಸಾಕಾಗುತ್ತಲ್ಲ ಯಪ್ಪ. ಯಪ್ಪ ಬಾರೋ ಇಲ್ಲಿ ನೋಡ್ಬಾ, ಇಲ್ಲಿ ಮನ್ಯಾಗ ಯಾವ್ದ ಬೆಕ್ಕ ಬಂದು ಹೋಗ್ಬಿಟ್ಟೈತಿ. ಬಾರೋ ಯಪ್ಪ. ಏನಾತ್ಲೇ ನಿನಗ? ಎದಕ್ಕೆ ಒಂದ ಸಮನ ಒದ್ರಾಕೊಂತ ಬಿಟ್ಟಿದ್ದಲ್ಲ? ಏನಿದು ಮನೆಯೆಲ್ಲ ಒಂಥರ ವಾಸನೆ ಹೊಡ್ಯಾಕೊಂತ ಬಿಟ್ಟೈತಲ್ಲ. ಎಲ್ಲ ಇದು ಈ ನಮ್ನಿ ವಾಸನೆ ಬರಾಕೊಂತೈತಲ್ಲ. ಮನೆ ತುಂಬ ಬೆಕ್ಕ ಹತ್ತು ಬಿಟ್ಟೈತಲ್ಲೇ. ಎಲ್ಲ ಇದು? ಹೂನ ಯಪ್ಪ, ಅದಕ್ಕೆ ಆಗಲಿಂದ ಒಂದ ಸಮನ ಒದ್ರಾಕೊಂತೀನಿ ನಾನು. ಬರೀ ಬಿದ್ದು ಪಂಕದಾಗಲ್ಲ ಯಪ್ಪ, ನನ್ನ ಕೋಣ್ಯಾಗ, ನನ್ನ ಬೆಡ್ ಮೇಲೆ, ಕುರ್ಚಿ ಮೇಲೆ ಎಲ್ಲ ಕಡೆನೂ ಒಂದು ತೆಕ್ಕಿ ಹೋಗ್ಬಿಟ್ಟೈತಯ್ಯಪ್ಪ. ವಾಸನೆಗೆ ವಾಂತಿ ಬಂದಂಗೆ ಆಗ ಕುಂತೈತೆ ಯಪ್ಪ. ನನ್ನ ಕೈಯಾಗ ಆಗಲ್ಲಪ್ಪ ಯಪ್ಪ ಈ ವಾಸನೆ ತಗೊಳಕ. ಏನಿದು ಈ ನಮ್ನಿ ವಾಸನೆ ಐತಲ್ಲಿ ಯಪ್ಪ. ಯಾಬೇಕು ಲೇಪ ಇದೆ, ಎಷ್ಟು ದಿನ ಮಾಡಿತಾನೆ ಏನ ಸಂಡಾಸ. ಈ ನಮ್ನಿ ಕುಟ್ರಿ ಎದ್ದಿದ್ದಲ್ಲ ಮಾರಾಯ. ವಾಸನೆಗೆ ಯಪ್ಪ ತಡ್ಕೊಳಕ್ಕಾಗವಲ್ದಪ್ಪ ಯಪ್ಪ. ನಮ್ನಿ ವಾಸನೆ ಬರಾಕುಂತೈತಲ್ಲಿ. ಹೂನ ಯಪ್ಪ, ನಾನು ಅದಕ್ಕೆ ಆಗಲಿಂದ ನಿನಗೆ ಒದ್ರಾಕುಂತೀನಿ. ನೀ ನೋಡಿದ್ರೆ ಪರವಲ್ಲಿ ನನ್ನ ಹೊಸ ಬೆಡ್ಶೀಟ್ ಆನ್ಲೈನಿಂದ ರೊಕ್ಕ ಕೊಟ್ಟು ತರಿಸಿ ಇವತ್ತರ ಆಸಿದೆಯಪ್ಪ. ಆರಾಮಾಗಿ ಹೊಲ್ದಾಗ ಹೋಗು ಬಂದು AC ಹಚ್ಚಿಕೊಂಡು ಆರಾಮ ಟೀನಾರ ಕಾಫಿನಾರ ಕುಡ್ಕೋಂತ ಅಲ್ಲೇ TV ನೋಡಿದ್ರೆ ಅದು ಅಂತ ಆಸೆ ಪಟ್ಕೊಂಡು ಬಂದ್ರ ಹೊಸ ಬೆಡ್ಶೀಟ್ ಮೇಲೆ ಪಾತ ಅಂತ ಕೊಟ್ರೆ ಹೋಗ್ಬಿಟ್ಟಾಯ್ತು ಯಪ್ಪ. ಅಲ್ಲಲ್ಲಿ ಮನೆ ತುಂಬ ಈ ನಮ್ನೀನ ಏನದು ಯಪ್ಪ. ಈ ವಾಸನೆ ಎಂತ ಇಲ್ಲ ಅಂದ್ರೂ ನಮ್ಮ ಮನೆಯಿಂದ ಒಂದು ವಾರ ಹೋಗಂಗಿಲ್ಲ ಈ ವಾಸನೆ. ಒಂದು ವಾರ ಅಲ್ಲ, ಒಂದು ತಿಂಗಳಾದ್ರೂ ಹೋಗಂಗಿಲ್ಲಲ್ಲಿ. ಏನಪ್ಪಿ ವಾಸನೆ ಐತಲ್ಲಲ್ಲಿ. ಇದನ್ನ ಯಾರು ಸ್ವಚ್ಛ ಮಾಡ್ತಾರಲಿ ಯಪ್ಪ. ಯಪ್ಪ ನನ್ನಂತೂ ಇನ್ನು ಒಂದು ಕ್ಷಣ ಈ ಮನೆಯಾಗಿರಂಗಿಲ್ಲಪ್ಪ ಯಪ್ಪ. ಉಪವಾಸ ಇರ್ತೀನಿ ನೋಡ್ತು, ಹೊರಗಡೆ ಗಿಡದ ನೆರಳಿಗೆ ಮಕ್ಕೋತೀನಿ ನೋಡ್ತು. ಈ ಮನೆಯಾಗ ಇನ್ನು ಒಂದು ವಾರ ಹೆಜ್ಜಿಡಂಗಿಲ್ಲ, ಒಂದು ವಾರ ಈ ಮನೆಯಾಗ ಊಟ ಮಾಡಂಗಿಲ್ಲ ಯಪ್ಪ. ಏನು ಯಪ್ಪ ಇದು ಅಪ್ಪಿ ತಪ್ಪಿ ಹೋಗದ ಬರೆಗೆಲ್ಲ ಏತು ಬಿಟ್ಟಿದ್ರಿ ಯಪ್ಪ. ದಾರತ್ತು ಇನ್ನು ಒಂದು ವಾರ ಈ ಮನೆಯಾಗ ಊಟ ಮಾಡಲ್ಲಪ್ಪ ಯಪ್ಪ. ಏನು ಹೇಳಾಕೊಂತಿಲ್ಲ ನೀನು ಹಬ್ಬ, ಏನು ಹೇಳಾಕೊಂತಿದ್ದೀನಿ ನೀನು? ಹೂನ ಯಪ್ಪ, ಮನೆ ತುಂಬ ಗಬ್ಬು ವಾಸನೆ ಅಂದ್ರೆ ವಾಸನೆಯಪ್ಪ. ಒಂದು ಗುಟಕ್ಕೆ ನೀರು ಕುಡಿಯೋಕ್ಕಾಗಲ್ಲಪ್ಪ ಯಪ್ಪ ಈ ಮನ್ಯಾಗ. ನಾವು ಒಕ್ಕಿನಪ್ಪ ಯಪ್ಪ, ನೀನು ಯಾರನ್ನಾರ ಕರೆಸಿ ಸ್ವಚ್ಛ ಮಾಡಿಸು, ಎಷ್ಟು ಲಕ್ಷನಾರು ಕೊಡಿಯಪ್ಪ. ಮೊದಲಿಗೆ ಮನೇನ ಸ್ವಚ್ಛ ಮಾಡಿಸಪ್ಪ. ಒಂದು ವಾರ ನನ್ನನ್ನು ಮಾತ್ರ ಈ ಮನೆಗೆ ಕರೆಯಕ್ಕೆ ಹೋಗ್ಬೇಡಪ್ಪ ಯಪ್ಪ. ನಿನ್ನ ಕೈಯಲ್ಲ ಕಾಲಿಗೆ ಉದ್ದಕ್ಕೆ ಬಿದ್ದುಬಿಡ್ತೀನಿ. ಮೊದಲಿಗೆ ಎಸ್ಕೇಪ್ ಆಗ್ಬೇಕಪ್ಪ ಯಪ್ಪ. ಯಪ್ಪ ಹುಷಾರ, ನಿನ್ನ ಕಾಲು ಮುಂದೆ ಒಂದಿಷ್ಟು ಏತೈತಲ್ಲಿ ಕಾಲಿಟ್ಗಿಟ್ಟಿ ಆಮೇಲೆ. ಹೌದಲ್ಲೋ ಮಾರಾಯ, ನಾನು ನೋಡಿ ಇಲ್ಲೇ ನಿಂತು ಬಂದೀನಿ ಯಪ್ಪ. ಈ ವಾಸನೆಗೆ ತಲೆ ಚಕ್ರ ಬಂದಂಗೆ ಹಾಕೊಂತೈತಿ.
ಮೊದ್ಲು ಯಾರು ಆಳನ್ ಕರ್ಸ್ಕೊಂಬಂದು ಎಷ್ಟು ರೊಕ್ಕನಾರು ಹೋಗಲಕ್ಕ ಮೊದ್ಲು ಇದನ್ನು ಸ್ವಚ್ಛ ಮಾಡಿಸ್ಬೇಕು. ಇದು ಸ್ವಚ್ಛ ಆಗಿ ವಾಸನೆ ಹೋಗೋವರೆಗೂ ನಾನು ಈ ಮನೆಗೆ ಹೆಜ್ಜೆ ಇಡಲ್ಲಪ್ಪ ಯಪ್ಪ. ಈ ವಿಡಿಯೋ ಮಾಡಿದ್ದು ಬರೀ ಕಾಮಿಡಿಗೋಸ್ಕರ ಅಷ್ಟೇ. ದಯವಿಟ್ಟು ಇದನ್ನು ಯಾರು ತಪ್ಪು ತಿಳ್ಕೊಳೋದಕ್ಕೆ ಹೋಗಬೇಡಿ.